ಕ್ಯಾಡಬಮ್ಸ್. ಸತೀಶ್ ಅಣ್ಣ ಒಳ್ಳೆ ಬ್ಯೂಟಿಫುಲ್, ಸುಂದರ್, ಚೆನ್ನಾಗಿ ಕಾಣಿಸ್ತಾರೆ. ಬ್ಯೂಟಿಫುಲ್ ಗಾಯ್ ಸರ್, ಬ್ಯೂಟಿಫುಲ್ ಗಾಯ್. ಏನೋ ಬೇಕಣ. ಈಗ ನಾನು ಸೋತವ್ರಿಗೆ ಗಿಲ್ಲಿ ಬಿಟ್ಟು ಮಿಕ್ಕಿದವ್ರಿಗೆಲ್ಲ ಪಾರ್ಟಿ ಇಟ್ಕೊಂಡಿದ್ದೀನಿ. ಅವತ್ತು ನಿಮಗೆ ಗೊತ್ತಾಗುತ್ತೆ ಆ ಪಾರ್ಟಿ ಕ್ರೇಸ್ ನ್ಯೂಸ್ ಜಾಸ್ತಿ ಓಡುತ್ತಾ, ಆಮೇಲೆ ಅವ್ರದ್ದು ಇನ್ನೂ ಎಷ್ಟು ದಿನ ಬಜಾರ್ ಓಡುತ್ತೆ, ಆಮೇಲೆ ನಂದು ಎಷ್ಟು ದಿನ ಇನ್ನೂ ಲಾಂಗ್ ಇರುತ್ತೆ ಅನ್ನೋದು ನಿಮಗೆ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಇಲ್ಲ, ಗಿಲ್ಲಿನ ಕರೆಯೋದೇ ಇಲ್ಲ. ಈಗ ಬಿಗ್ ಬಾಸ್ ಫಿನಾಲೆನಲ್ಲಿ ಮಾತಾಡ್ಲಿಲ್ವಾ ಗಿಲ್ಲಿ ಜೊತೆ? ಇಲ್ಲ, ಮಾತಾಡ್ಲಿಲ್ಲ. ಅವರು ಮಾತಾಡಿಸ್ತಿಲ್ಲ. ಇಲ್ಲ, ನಾನು ಹತ್ರಕ್ಕೆ ಹೋಗ್ಲಿಲ್ಲ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಇನ್ನು ಯಾರ್ಯಾರು ನನ್ನ ಬಗ್ಗೆ ಮಾತಾಡ್ತೀರಾ ದಯವಿಟ್ಟು ಮಾತಾಡಿ. ಎಲ್ಲಾರ್ಗೂ ಒಂದು ಮುಹೂರ್ತ ನಾನು ಇಟ್ಕೊಳ್ತೀನಿ. ಯಾರಿಬ್ಬ ಫೋನು? ಇಂಡೈರೆಕ್ಟ್ ಆಗಲ್ಲ, ಡೈರೆಕ್ಟ್ ಆಗಿ ಅವರೇನೆ, ಅವರು ಭಕ್ತಿಯಿಂದ. ಆದ್ರೆ ಈಗ ಅವರೇನೆ ಈಗ ಉಲ್ಟಾ ತಿರುಗ್ಬಿಟ್ಟಿದ್ದಾರೆ. ಸರ್ ನೀವೇ ಇಷ್ಟೆಲ್ಲ ಆದ್ರೂ ಅಲ್ಲಿ ಸ್ಟೇಷನ್ ಅಲ್ಲಿ ಹಿಡ್ಕೊಂಡು ಬಂದಿದ್ರು, ಮಾತಾಡ್ಸಕ್ ಬಿಟ್ರು. ಅವಾಗ ಸರ್ ನಾನು ನಿಮ್ಗೆ ಗೊತ್ತಾ ಅಂತ ಕೇಳಿದೆ. ಅಂದ್ರೆ ಯಾರು ನನ್ಗೆ ಬ್ಯಾಡ್ ಆಗಿ ಮಾತಾಡಿದ್ದವ್ರಿಗೂ ಸರ್ ಅಂತ ಮಾತಾಡಿಸ್ದೆ. ನನ್ ಮೇಲೆ ಆಣೆ ಇಟ್ಟು ನನ್ ಮೇಲೆ ಆಣೆ ಇಟ್ಟು. ದರ್ಶನ್ ಸಿನಿಮಾ ಮಾಡ್ಬೇಕಾರೆ ನಾನು ಬೆಳ್ಳಗಿದ್ನ ಕರ್ರಗಿದ್ನ ಸರ್? ಕಪ್ಪಗಿದ್ರಿ. ಅದಕ್ಕೆ ಇನ್ಸ್ಪೆಕ್ಟರ್ ಸರ್ ಒಂದೇ ಕ್ವಶನ್ ಕೇಳಿದ್ರು. ಏನಂತ ಕೇಳಿದ್ರು ಅಂದ್ರೆ, ನೋಡಿ ನೀನು ಇಷ್ಟು ಮಾಡಿದ್ರು ಅವರು ಸರ್ ಅಂತ ನಿನ್ನ ಮಾತಾಡಿಸ್ತಾ ಇದ್ದಾರೆ ಅಂತ. ಅಂದ್ರೆ ಅವರು ಎಂತ ದೊಡ್ಡ ಮನುಷ್ಯ ಆಗ್ಲಿ, ಅವ್ರು ಎಂತ ಇದಾಗಿರ್ಲಿ, ನಾನು ಸರ್ ಅಂತಾನೆ ವ್ಯಾಲ್ಯೂ ಕೊಟ್ಟು ಮಾತಾಡ್ಸೋದು. ಯಾಕೆ ನಾನು ಒಂದೇ ಕ್ವಶನ್ ಅವ್ರಿಗೆ ಬಂದವ್ರಿಗೆ ಕೇಳಿದೆ, ಸರ್ ನಾನು ನಿಮ್ಗೆ ಗೊತ್ತಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಇದರಿಂದ ಏನಾಗುತ್ತೆ, ಒಂದು ಸಮಾಜಕ್ಕೆ ಇನ್ನು ಯಾರಿಗೂ ಅವ್ರ ಬಗ್ಗೆ ತಿಳ್ಕೊಳ್ದೆ ಮಾಡದೆ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಬಾರ್ದು ಅನ್ನೋದು ಒಂದು ಇದಾಗುತ್ತೆ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲೆ. ದರ್ಶನ್ ಸರ್ದು ಒಂದ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದಿರಲ್ಲ ನೀವು, ಅಲ್ಲಿ ತುಂಬಾ ಬ್ಲಾಕ್ ಇದೀರಾ ನೀವು. ಇಲ್ಲಿ ವೈಟ್ ಇದ್ದೀರಾ, ಹೇಗ್ ಸಾಧ್ಯ ಇದು ಅಂತ ಹೇಳ್ಬಿಟ್ಟು. ಇವಾಗ ನಾನು ಹುಟ್ಟಾಗಿಂದ ಇದೇ ವೈಟ್ ಇದ್ದೆ, ಈಗಲೂ ಇದೇ ವೈಟ್ ಇದ್ದೀನಿ. ಸೊ ಇದನ್ನ ಹುಡುಗರು ಚಾಟ್ GPT-ನಲ್ಲೆಲ್ಲ ನೋಡ್ತಿದ್ದಾರೆ. ಹೆಂಗೆ ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ನಾನು ಹುಟ್ತಾನೆ ನಮ್ಮ ಅಪ್ಪ ಅಮ್ಮ ವೈಟ್ ಇರೋದು, ಅರ್ಥ ಆಯ್ತಾ? ನಾನು ವೈಟೇ ಇರೋದು. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ನಾಯಿ ಸತೀಸ ಅಂದ್ರೆ ನಾಯಿ ನನ್ನ ಮಗ ಅಂತ ಬೈದಂಗಿರುತ್ತೆ. ಆದ್ರಿಂದ ಅವ್ರು ಹೇಳೋರೆಲ್ಲ ದುಶ್ಮನ್ಗಳು. ರೇಟ್ ಎಷ್ಟು? ನನ್ನ ರೇಟ್ 2.5 ಲಕ್ಷ ಅಂತ. ನೀನೇನ ಟೈಟಾನಿಕ್ ಹೀರೋ ಅನ್ಕೊಂಡ್ಬಿಟ್ಟಿದ್ಯಾ? ನೋಡು, ನಮ್ದೇನಿಲ್ಲ 5 ನಿಮಿಷದ ಕೆಲಸ, ಕರೆಕ್ಟ್ ಆಗಿ ಹೇಳ್ಬಿಡು ರೇಟ್ ಎಷ್ಟು ಅಂತ. ನನ್ನ ರೇಟ್ 2.5 ಲಕ್ಷ ಅಂತ. ಕರಿಬಸಪ್ಪ ಅವರು ಎಲ್ಲ ನಿಮ್ನ ಅಷ್ಟು ಕೀಳಾಗಿ ಮಾತಾಡ್ತಾ ಇದ್ರು, ಖಂಡಮ್ಮಾಗಿ ಹೇಳ್ತಿದ್ರು, ಸುಳ್ಳು ಅಂತೀರಿ, ನೀವು ಒಂದು ಮಾತಾಡ್ಲಿಲ್ವಲ್ಲ ಸಾರ್ ಅಂದ್ರು. ನಾನು ಅಲ್ಲಿ ಒಳಗೆ ನನಗೆ ಪ್ರೂಫ್ ತೋರ್ಸಕ್ ಮೊಬೈಲ್ ಇರ್ಲಿಲ್ಲ. ನಾನು ಅಲ್ಲಿ ಏನ್ ಮಾತಾಡಕ್ ಹೋದ್ರು ಇನ್ನೂ ಚೀಪ್ ಆಗ್ತಾ ಇದ್ದೆ. ಕರೆಕ್ಟ್. ಕಂಗ್ರ್ಯಾಚುಲೇಷನ್ ಬ್ರದರ್. ಅವ್ರು ಹೇಳ್ತಾರೆ ಇಂಟರ್ನ್ಯಾಷನಲ್ ಲೆವೆಲ್ ಫೇಮಸ್ ನೀವು, ಅಲ್ಲಿ ಕಕ್ಕಸ್ ತೊಳಿತಾ ಇದ್ರಲ್ಲ ಸರ್, ಅಡಿಗೆ ಮನೇಲಿ ಪಾತ್ರೆ ತೊಳಿತಾ ಇದ್ರಲ್ಲ ಅಂತ ನನ್ಗೇನು ಅನ್ಸಲ್ಲಪ್ಪ. ನಮಗೆಲ್ಲ ಗೊತ್ತಾಗೋಯ್ತು. ಅವ್ರು ಬಂದು ತಿಳ್ಕೊಂಡ್ರಲ್ಲ, ನನಗೆ ತುಂಬಾ ಖುಷಿ ಆಯ್ತು. ಇವತ್ತು ನಾನು 2 ದಿನಕ್ಕೆ ಒಂದ್ಸಲಿ ಕರಿಬಸಪ್ಪ ಅವ್ರ ಜೊತೆ ಟಚ್ ಅಲ್ಲಿ ಇದ್ದೀನಿ. ಪಾರ್ಟಿಗೂ ಕರೆದಿದ್ದೀನಿ, ಫಂಕ್ಷನ್ಗೂ ಕರೆದಿದ್ದೀನಿ. ಆದ್ರೆ ಜೊತೆಲಿ ಅವ್ರನ್ನ ಮಾತ್ರ ಕರ್ಕ ಬರಬೇಡಿ ಅಂದೆ ಅವ್ರ ಪಾರ್ಟ್ನರ್ನ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಯಾಕಂದ್ರೆ ನನ್ನ ನಂಬುದವ್ರಿಗೆ ಮಾತ್ರ ನಾನು ವ್ಯಾಲ್ಯೂ ಕೊಡೋದು ಸರ್. ನನ್ನ ನಂಬುದವ್ರನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತೀನಿ. ಬೇಕಾದ್ರೆ ಸ್ಪೀಕರ್ ಫೋನ್ ಹಾಕ್ಬಿಟ್ಟು ಕೇಳಿಸ್ತೀನಿ. ನಾನು ಏನಿದ್ರೆ ಏಕ್ ಮಾರ್ ದೋ ತುಕಡ ಡೈರೆಕ್ಟ್ ಹೇಳೋನು. ನಂಗೆ ಡ್ರಾಮಾ ಗೀಮಾ ಬರಲ್ಲ. ನಾನೇನ್ ಮಾಡಿದೆ, ಕರಿಬಸಪ್ಪ ಅವ್ರಿಗೆ ನಂದು ಎಷ್ಟು ಚಾನಲ್ 125 ದೇಶದ ಬಂದಿದೆ ಅಷ್ಟು ಲಿಂಕ್ ಕಳಿಸ್ದೆ. ಅದನ್ನ RJ ಅಮಿತಿಗೆ ತೋರಿಸಿ ಅಂತ ಹೇಳಲಿಲ್ಲ. ಯಾಕಂದ್ರೆ ಅವ್ರ ಜೊತೆಲಿರೋ ತೋರ್ಸಿರ್ತಾರೆ ಅನ್ನೋ ಗ್ಯಾರಂಟಿ. ಆಮೇಲೆ ಫೋನ್ ನೋಡಿದ್ರು RJ ಅಮಿತ್, ಅಯ್ಯೋ ಸಾರಿ ಸಾರ್ ಹಂಗೆ ಹಿಂಗೆ ಅಂತ. ನನ್ಗದು ಬೇಡ, ನಾನ್ ಕಳ್ಸೋ ಮೇಲೆ ನೋಡೋದು ಬೇಡ. ಫೋನ್ ಮಾಡಿದ್ರು, ಸಾರಿ ಗೀರಿ ಕಾಲಿಗೆ ಬೀಳ್ತಿ ತಪ್ಪಾಯ್ತು ಅಂತೆಲ್ಲ ಫೋನ್ ಮಾಡಿದ್ರು. ಮುಂಚೆನೆ RJ ಅಮಿತ್ಗೆ ನಾನು ಯಾರು ಅನ್ನೋದು ಗೊತ್ತಿತ್ತು. ನಾನ್ ಬರೀ ರಷ್ಯಾದೇ ಫಸ್ಟ್ ಕಳಿಸ್ದೆ ಕರಿಬಸಪ್ಪ ಅವ್ರಿಗೆ. ನೋಡಿ ಸರ್, ಆ ಡೇಟಲ್ಲಿ ಯುದ್ಧ ಆಗ್ತಿತ್ತ, ಆ ಡೇಟಲ್ಲಿ ಬಂದು ನನ್ನ ಮನೆಗೆ, ಅದು ನಾಗರಬಾವಿಯಲ್ಲಿ, ಆಮೇಲೆ ಈ ಮನೆಗೆ ಇಲ್ಲಿ ಪ್ಲಸ್ ನಾಗರಬಾವಿಲಿ ಝೆನ್ ಪಾರ್ಕ್ ಅಂತ ನೆಲ ಗ್ರಿಲ್ ಎಲ್ಲ ನೋಡಿ ಝೆನ್ ಪಾರ್ಕ್ ಏನದು ಬ್ಯಾಕ್ ಗ್ರೌಂಡ್ ಅದೇನಾ, ಆಮೇಲೆ ಲಿಂಕ್ ನೋಡಿ ಅನ್ಬಿಟ್ಟು ಬರೀ ರಷ್ಯಾದೇ ಅವ್ರಿಗೆ ಕಳಿಸ್ದೆ. ಅಂದ್ರೆ ಅವ್ರಿಗೆ ನಾನು ಬಾಯಲ್ಲಿ ಹೇಳಲಿಲ್ಲ, ಅಮಿತಿಗೆ ತೋರಿಸಿ